ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕೊನೆಯ ಹಂತದಲ್ಲಿ ಅಂದ್ರೆ ಯಾವಾಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ರು ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶ ಮಾಡಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಗ್ರೇಡಿಂಗ್ ಸಿಸ್ಟಮ್ ಏನು ತಂದಿತ್ತು ರಾಜ್ಯ ಸರ್ಕಾರ, ಅದಕ್ಕೆ ಈಗ ಹೈಕೋರ್ಟ್ನಲ್ಲಿ ಶಾಕ್ ಎದುರಾಗಿದೆ. ಹಿಂದಿ ಎಕ್ಸಾಮ್ ವಿಚಾರದಲ್ಲಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗಿದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿಗೆ ಗ್ರೇಡ್ ಬದಲು ಅಂಕ ನೀಡಿ ಅಂತ ಹೈಕೋರ್ಟ್ ಹೇಳಿತು. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಹತ್ವದ ಆದೇಶ ಮಾಡಿತು. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಕೆಲಸಕ್ಕೂ ಕೂಡ ಎದುರಾಯಿತು. ಹೀಗಾಗಿ ಮತ್ತೆ ಇದೀಗ ಸಿದ್ದು ಸರ್ಕಾರ ಧರ್ಮ ಸಂಕಟಕ್ಕೆ ಸಿಲುಕಿದೆ. ಈಗ ಈ ಸಂಪೂರ್ಣ ವಿಚಾರವನ್ನ ನೋಡಿದಾಗ ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗಿ ಕಂಟಕ ಆಗಿದ್ದು, ಹಿನ್ನಡೆಯಾಗಿದ್ದು, ಒಂದು ವೇಳೆ ಮಹತ್ತರವಾದಂತಹ ಬದಲಾವಣೆ ತರೋದಾದ್ರೆ ಕೊನೆ ಹಂತದಲ್ಲಿ ಯಾಕೆ ತಂದಿದ್ದು? ವಾರ್ಷಿಕ ವರ್ಷ ಬದಲಾವಣೆ ಆರಂಭ ಏನಾಗ್ತಾ ಇತ್ತು, ವರ್ಷದ ಆರಂಭ ಆಗಿ ಬದಲಾವಣೆಯನ್ನು ತರಬಹುದಾಗಿತ್ತು. ಆಗ ವಿದ್ಯಾರ್ಥಿಗಳು ಕೂಡ ಆ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರ ಏಕಾಏಕಿ ತರಾತುರಿಯಲ್ಲಿ ಈ ಆದೇಶವನ್ನು ಹೊರಡಿಸ್ತು, ಭಾರಿ ಬದಲಾವಣೆ ಮಾಡೋದಕ್ಕೆ ಮುಂದಾಯಿತು. ಇದಕ್ಕೆ ನೀವು ಮಾಡಿಕೊಂಡಿದ್ದ ತಯಾರಿ ಏನು? ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟು ಇವತ್ತು ಚಾಟಿ ಬೀಸ್ತು. ಜೊತೆಗೆ ರಾಜ್ಯ ಸರ್ಕಾರ ಈಗ ಮತ್ತೆ ಧರ್ಮ ಸಂಕಟಕ್ಕೆ ಸಿಲುಕಿದೆ. ಇನ್ನು ಹೈಕೋರ್ಟ್ ಹೇಳಿದ್ದು, ಇಲ್ಲ ಇದೇ ವರ್ಷ ಏನು ನೀವು ಜಾರಿಗೆ ತರ್ತಾ ಇದ್ದೀರಿ, ಅದು ಕೂಡ ಪರೀಕ್ಷೆ ಸಂದರ್ಭದಲ್ಲಿ ನೀವೇನು ಹೊಸ ಬದಲಾವಣೆಗೆ ಮುಂದಾದ್ರಿ, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಾರ್ಷಿಕ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೆದ್ರು, ಈ ವರ್ಷ ಅವರಿಗೆ ಗ್ರೇಡಿಂಗ್ ಸಿಸ್ಟಮ್ ಬದಲಾಗಿ ಅಂಕನೇ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಲುಕಿದೆ, ಧರ್ಮ ಸಂಕಟಕ್ಕೆ ಸಿಲುಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಯಾರ್ಯಾರು ಪರೀಕ್ಷೆ ಬರೆದಿದ್ರು ಎಲ್ಲರ ಒಂದು ಫಲಿತಾಂಶ ಹೊರ ಬೀಳಬೇಕು, ತಯಾರಿ ನಡೀತಾ ಇದೆ. ಈಗ ಮತ್ತೊಂದೆಡೆ ಮಕ್ಕಳು ಕೂಡ ಫಲಿತಾಂಶವನ್ನು ನೋಡೋದಕ್ಕಂತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಈ ನಡುವೆ ಈಗ ಹೈಕೋರ್ಟ್ನ ಆದೇಶ, ಮತ್ತೊಂದೆಡೆ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶ, ಇದೆಲ್ಲವೂ ಕೂಡ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಗೊಂದಲಕ್ಕೆ ದೂಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಕೊನೆ ಹಂತದಲ್ಲಿ ಈಗ ಪರೀಕ್ಷೆಯ ರಿಸಲ್ಟ್ ಬರಬೇಕು. ಇದೇ ಸಂದರ್ಭದಲ್ಲಿ ಈ ಗೊಂದಲ ವಿದ್ಯಾರ್ಥಿಗಳನ್ನು ಮತ್ತಷ್ಟು ಆತಂಕಕ್ಕೆ ಈಡು ಮಾಡ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ವಿಚಾರವನ್ನು ಕ್ಲಿಯರ್ ಮಾಡಬೇಕು, ಸದ್ಯಕ್ಕೆ ಈ ವಿಚಾರವನ್ನು ಕೈ ಬಿಡಬೇಕು. ಇಲ್ಲ ಆಯಿತು, ಈ ವಿಚಾರದಲ್ಲಿ ನಾವು ಪುನರ್ ಪರಿಶೀಲನೆ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ಈ ಬಾರಿ ಮತ್ತೆ ಅಂಕವನ್ನು ಪ್ರಕಟ ಮಾಡೋದಕ್ಕೆ ಅಂತ ಮುಂದಾಗಬೇಕು. ಯಾಕಂದರೆ ಈ ವಾರ್ಷಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಈ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಈಗ ಯಾಕಂದರೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಏಕಸದಸ್ಯ ಪೀಠದಲ್ಲಿ ಯಾವಾಗ ಈ ಹಿಂದೆ ಈ ಬಗ್ಗೆ ಆದೇಶ ಹೊರಬಿತ್ತು, ಅದಾದ ನಂತರ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಯಿತು. ಮೇಲ್ಮನವಿ ಏನೋ ಮರುಪರಿಶೀಲನಾ ಅರ್ಜಿ ಏನಿತ್ತು, ಈ ಬಗ್ಗೆ ಮರುಪರಿಶೀಲನೆ ಮಾಡಿ ನೀವು ಅಂತ ಮತ್ತೊಮ್ಮೆ ಏನೋ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿತ್ತು ರಾಜ್ಯ ಸರ್ಕಾರ. ಆ ಅರ್ಜಿ ಕೂಡ ವಜಾ ಆಯಿತು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದು ಭಾರಿ ಹಿನ್ನಡೆ, ಮುಖಭಂಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಈ ಗ್ರೇಡಿಂಗ್ ಸಿಸ್ಟಮ್ ತಂತ ಹಾಗಾದ್ರೆ ರಾಜ್ಯ ಸರ್ಕಾರದ ಮರುಪರಿಶೀಲನಾ ಅರ್ಜಿ ಕೂಡ ವಜಾಗಿದೆ. ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕ ಕೊಡಿ. ಈ ಪ್ರಸಕ್ತ ಶೈಕ್ಷಣಿಕ ವರ್ಷ ಏನಿದೆ, ಈ ಶೈಕ್ಷಣಿಕ ವರ್ಷಕ್ಕೆ ಗ್ರೇಡ್ ಬದಲಾಗಿ ಹಿಂದಿ ಭಾಷೆಗೆ ಅಂಕ ಕೊಡಿ ಅಂತ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಮಹತ್ವದ ಆದೇಶ ಹೊರಡಿಸಿದೆ. ಈಗ ನ್ಯಾಯಮೂರ್ತಿಗಳಾಗಿರುವಂತಹ ಇಎಸ್ ಇಂದಿರೇಶ್ ಅವರು ಇದ್ದಂತಹ ಏಕಸದಸ್ಯ ಪೀಠ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸ್ತಿವತ್ತು. ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿ ಇಂದಿರೇಶ್ ಅವರು ಇವತ್ತು ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ಮತ್ತೆ ಭಾರಿ ಹಿನ್ನಡೆಯನ್ನು ಅನುಭವಿಸಿದೆ ಸಿದ್ದರಾಮಯ್ಯ ಸರ್ಕಾರ. ಪರೀಕ್ಷೆಗಳಲ್ಲಿ ಹಿಂದಿಗೆ ಗ್ರೇಡ್ ಕೊಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಯಿತು. ಇನ್ನು ರಾಜ್ಯ ಸರ್ಕಾರಕ್ಕೆ ಈ ಒಂದು ಭಾರಿ ಹಿನ್ನಡೆ ಆಗೋದ ಕಾರಣ ಶೈಕ್ಷಣಿಕ ವರ್ಷದ ಕೊನೆ ಹಂತದಲ್ಲಿ ಈ ಒಂದು ಮಹತ್ತರ ಆದೇಶಕ್ಕೆ ಮುಂದಾಯಿತು. ಈ ಬದಲಾವಣೆಗೆ ಪೋಷಕರು, ವಿದ್ಯಾರ್ಥಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಶೈಕ್ಷಣಿಕ ವರ್ಷದ ಕೊನೆ ಹಂತದಲ್ಲಿ ಯಾವಾಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಾಗಿತ್ತು, ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಮಹತ್ವದ ಬದಲಾವಣೆಗೆ ಮುಂದಾಗಿದ್ರು. ಆದರೆ ಬದಲಾವಣೆಗೆ ಈ ಶೈಕ್ಷಣಿಕ ವರ್ಷಕ್ಕೆ ಭಾರಿ ಹಿನ್ನಡೆ ಆಯಿತು. ವಿದ್ಯಾರ್ಥಿಗಳು ಮತ್ತಷ್ಟು ಗೊಂದಲಕ್ಕೀಡಾಗ್ತಾ ಇದ್ದಾರೆ. ಈಗಲಾದರೂ ಸರ್ಕಾರ ಒಂದು ಕ್ಲಿಯರ್ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾ? ಯಾವ ರೀತಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಸಂತೋಷ್, ಏನು SLC ಈ ಹಿಂದಿ ವಿಷಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಈಗ ಒಂದು ಭಾರಿ ಹಿನ್ನಡೆ ಉಂಟಂತಾನೆ ಹೇಳ್ಬೋದು. ಹಿಂದಿ ಒಂದು ಪರೀಕ್ಷೆಯ ಒಂದು ಅಂಕಪಡಣೆ ಮೌಲ್ಯಮಾಪನ ಏನಿತ್ತು ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉಂಟಾದಂತ ಹೈಕೋರ್ಟ್ ಮೆಟ್ಟಲೇರಿದ್ದು. ಆ ಬಳಿಕ ಸರ್ಕಾರಕ್ಕೆ ಈಗ ಹೈಕೋರ್ಟ್ ಈಗ ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು. ಹಿಂದೆ ಗ್ರೇಡ್ ನೀಡುವ ಕ್ರಮಕ್ಕಾಗಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಪ್ರಕರಣಕ್ಕೆ ಹೆಚ್ಚಿನ ಒಂದು ಮಹತ್ವ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನ ಒಂದು ಮಹತ್ವ ಆದೇಶ ಈಗಾಗಲೇ ನೀಡಿದೆ. SLC ಪರೀಕ್ಷೆಯಲ್ಲಿ ಹಿಂದಿ ವಿಷಯಕ್ಕೆ ಗ್ರೇಡ್ ಬದಲು ಅಂಕಗಳನ್ನು ಕೊಡಬೇಕು, ಅಂಕಗಳನ್ನು ಸೂಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶದಿಂದ ಈಗ ರಾಜ್ಯ ಸರ್ಕಾರಕ್ಕೆ ನೀತಿಗೆ ತೀವ್ರ ಒಂದು ಹೊಡೆತ ಬಿದ್ದಂತಾನೆ ಹೇಳ್ಬೋದು. ಶಿಕ್ಷಣ ಇಲಾಖೆಯ ಮುಂದಿನ ಕ್ರಮದ ಬಗ್ಗೆ ಈಗ ಕುತೂಹಲವೂ ಕೂಡ ಈಗಾಗಲೇ ಹೆಚ್ಚಾಗಿದೆ. ಇದೇ ಒಂದು ವೇಳೆಯಲ್ಲಿ ರಾಜ್ಯ ಸರ್ಕಾರ ಒಂದು ಸಲ್ಲಿಸಿದಂತ ಮರು ಪರಿಶೀಲನಾ ಅರ್ಜಿ ಅಂದ್ರೆ ರಿವ್ಯೂ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ ಹೈಕೋರ್ಟ್ ಈಗಾಗಲೇ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಇಂದ್ರೇಶ್ ಒಂದು ಏಕಸದಸ್ಯ ಪೀಠ ಈಗ ಆದೇಶ ನೀಡಿರ್ತಕ್ಕಂಥದ್ದು. ಪ್ರಸಕ್ತ ಸಾಲಿನ ಒಂದು ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಗ್ರೇಡ್ಗೆ ಬದಲು ಈಗ ಅಂಕಗಳನ್ನು ನೀಡಬೇಕೆಂಬ ವಿಚಾರಕ್ಕೆ ಈಗಾಗಲೇ ಸ್ಪಷ್ಟಪಡಿಸಿದೆ ಅಂತ ಹೇಳ್ಬೋದು. ಈ ಒಂದು ತೀರ್ಪಿನಿಂದ ಸಿದ್ದರಾಮಯ್ಯ ಸರ್ಕಾರವರ ಮತ್ತು ಸಂಕಟಕ್ಕೆ ಸಿಲುಕಿದೆ ಅಂತ ಹೇಳ್ಬೋದು. ಹಿಂದಿ ವಿಷಯಕ್ಕೆ ಗ್ರೇಡ್ ನೀಡುವ ನಿರ್ಧಾರಕ್ಕೆ ಈಗ ತೀವ್ರ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಮುಂದಿನ ರೋಹನ್ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಈಗ. ನೋಡಿ, ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಲ್ಲಿ ಭಾರಿ ಹಿನ್ನಡೆ ಆಗಿದೆ. ಈಗ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿದ್ದ 3 ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ. ಸಹನಾ ಆರ್ ನಾಯಕ್ ಸೇರಿ ಒಟ್ಟು 3 ವಿದ್ಯಾರ್ಥಿಗಳು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದರು. ವಿಭಾಗೀಯ ಪೀಠದಲ್ಲಿ ಸರ್ಕಾರದ ವಿರುದ್ಧ ಆದೇಶ ಬಂದಿತ್ತು. ಇದನ್ನ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸಿದ್ದು ಸರ್ಕಾರ ಹೈಕೋರ್ಟ್ಗೆ ಕೋರಿತ್ತು. ಸರ್ಕಾರದ ಅರ್ಜಿ ಏಕಸದಸ್ಯ ಪೀಠ ವಜಾಗೊಳಿಸಿತು. ಇನ್ನು ಸರ್ಕಾರದ ಆದೇಶವನ್ನ 3 ವಿದ್ಯಾರ್ಥಿಗಳು ಪ್ರಶ್ನಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಇನ್ನು ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಮೂರ್ತಿ ಇಂದಿರೇಶ್ ಅವರು ಇದ್ದಂತಹ ಏಕಸದಸ್ಯ ಪೀಠ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿತು. ನೀವು ಕೊನೆ ಹಂತದಲ್ಲಿ ಈ ನಿರ್ಧಾರ ಮಾಡಿದ್ಯಾಕೆ? ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿತ್ತು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿತ್ತು. ಅದಾದ ನಂತರದಲ್ಲಿ ವಾರ್ಷಿಕ ಆರಂಭದಲ್ಲಿ ನೀವು ಈ ಘೋಷಣೆಯನ್ನು ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗ್ತಾ ಇತ್ತು ಗ್ರೇಡಿಂಗ್ ಸಿಸ್ಟಮ್ ಹೆಂಗಿರುತ್ತೆ, ಏನು ಎತ್ತ, ABC ಅಂತ ನೀವೇನು ಕೊಡೋದಕ್ಕೆ ಹೋಗ್ತಾ ಇದ್ದೀರಿ, ಈ ಗ್ರೇಡಿಂಗ್ ಸಿಸ್ಟಮು ಯಾವ ರೀತಿಯಾಗಿರುತ್ತೆ, ನಾವು ಯಾವ ರೀತಿ ಪರೀಕ್ಷೆ ಬರೀಬೇಕು, ಹಿಂದಿ ಭಾಷೆಗೆ ನಾವು ಮಹತ್ವ ಕೊಡಬೇಕಾ ಅಥವಾ ಬೇಡವಾ, ನನಗೆ ಅವಕಾಶ ಇದ್ದರೆ ನನಗದು ಆಯ್ಕೆಯಾಗಿ ನಾನು ಅದನ್ನು ತೆಗೆದುಕೊಂಡ್ರೆ ಮುಂದಿನ ದಿನಮಾನದಲ್ಲಿ ಆಗ ನಾನು ಹೆಚ್ಚಿನ ಒತ್ತು ಕೊಡಬಹುದು ಅದಕ್ಕೆ ಅನ್ನುವಂತಹ ಒಂದು ಕಲ್ಪನೆ ವಿದ್ಯಾರ್ಥಿಗಳಿಗೂ ಕೂಡ ಬರುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ.